ಸೋಮನಹಳ್ಳಿಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಚನ್ನಪಟ್ಟಣದಿಂದ ಮದ್ದೂರಿನ ಕಡೆ ಬರ್ತಾ ಇದೆ. ಮದ್ದೂರು ಅಂತ ಹೇಳಿದ್ರೆ ಮದ್ದೂರು ಅಂತಲ್ಲ, ಮದ್ದೂರಿಗೆ ಸ್ವಲ್ಪ ಹಿಂಭಾಗದಲ್ಲೇ ಸೋಮನಹಳ್ಳಿ ಅಂತ ಗ್ರಾಮ ಸಿಗುತ್ತೆ. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಸೋಮನಹಳ್ಳಿ ಗ್ರಾಮ ಇರುತ್ತೆ. ಸೋಮನಹಳ್ಳಿ SM ಕೃಷ್ಣ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಂತೇಳಿ ಅವತ್ತು ಎಲ್ಲಿಗೆ ಹೋದ್ರು ಕೂಡ, ವಿಶ್ವಸಂಸ್ಥೆಯ ಪ್ರತಿನಿಧಿಯಾಗಿ ಹೋದ್ರು ಕೂಡ ಅವರು ತಮ್ಮ ಊರನ್ನ ಪ್ರತಿನಿಧಿಸ್ತಾ ಇದ್ರು. ಹೀಗಾಗಿ ತಮ್ಮ ಸೋಮನಹಳ್ಳಿಯಲ್ಲಿ ಅದ್ದೂರಿಯಾಗಿ ಅವ್ರನ್ನ ಕಳಿಸ್ಕೊಡ್ಬೇಕು. ಜನತೆ ಆ ರೀತಿ ವ್ಯವಸ್ಥೆಗೆ ಜಿಲ್ಲಾಡಳಿತ ಮಾಡ್ಕೊಂಡಿದೆ. ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹೊರಗಾಗಿಂದಲೂ ಕೂಡ SM ಕೃಷ್ಣ ಅವರಿಗೆ ಕಾಯುವಿಕೆಯನ್ನು ಮಾಡ್ತಾ ಇದ್ದಾರೆ. ನೀವೀಗ ವ್ಯವಸ್ಥೆಗಳನ್ನು ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ ಸಂಕ್ಷಿಪ್ತವಾಗಿ ತೋರಿಸ್ಕೊಂಡು ಮಾಡ್ತೀನಿ. ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಲಾಗಿದೆ. ಇದೇ ಸ್ಥಳದಲ್ಲಿ ಜರ್ಮನ್ ಟೆಂಟ್ಗಳನ್ನು ಹಾಕಲಾಗಿದೆ. ಇದು ಒಂದು ಭಾಗ ಅಂತ ಹೇಳಿದ್ರೆ ಅವರು ಅಂತಿಮ ದರ್ಶನಕ್ಕೆ ಇಡುವಂಥ ಭಾಗ. ಆ ಭಾಗ ಈಗ ಮಾಧ್ಯಮಗಳ ಒಂದಿಷ್ಟು ಓಬಿಗಳು ವ್ಯಾನ್ ಕಾಣಿಸ್ತಾ ಇರತಕ್ಕಂಥ ಭಾಗದಲ್ಲಿ ಅವ್ರನ್ನ ಅಂತಿಮವಾಗಿ ಈಗ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ. ಅಂತ್ಯಕ್ರಿಯೆಗೆ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂತೇಳಿ ಎಲ್ಲರೂ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಒಕ್ಕಲಿಗರ ವಿಧಿವಿಧಾನದಂತೆ ಈ ಒಂದು ಅಂತಿಮ ಯಾತ್ರೆ ಕೂಡ ನಡೀತಿದೆ. ಹೀಗಾಗಿ ಸಿದ್ಧತೆಗಳು ಮಾಡ್ಕೊಳ್ಳಾಗ್ತಾ ಇದೆ. ಹೂವಿನ ಪಲ್ಲಕ್ಕಿಗಳನ್ನು ಮಾಡೋದ್ರ ಮೂಲಕ. ಯಾಕಂತ ಹೇಳಿದ್ರೆ SM ಕೃಷ್ಣ ಅವರು ಬೇರೆ ಬೇರೆ ಜವಾಬ್ದಾರಿಗಳು ಮಾಡೋರು, ಸಾಕಷ್ಟು ಸಾಧನೆಗಳನ್ನು ಮಾಡಿದ್ರು. ಹೀಗಾಗಿ ಅವರಿಗೆ ದೊಡ್ಡ ಮಟ್ಟಕ್ಕೆ ಗೌರವವನ್ನು ಕೊಟ್ಟು ಅವ್ರನ್ನ ಅಂತಿಮವಾಗಿರ್ತಕ್ಕಂಥ ವಿಧಿವಿಧಾನ ಪೂರೈಸಿಕೋಬೇಕಾಗುತ್ತೆ. ಹೀಗಾಗಿ ಆ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ನಾವು ಅವ್ರನ್ನ ಇಲ್ಲಿ ನೀವು ನೋಡ್ಬೋದು, ಹೂವಿನ ಪಲ್ಲಕ್ಕಿಗಳನ್ನು ಕೂಡ ಮಾಡಲಾಗ್ತಾ ಇದೆ, ತಯಾರು ಮಾಡಲಾಗ್ತಾ ಇದೆ. ಎಲ್ಲನೂ ಕೂಡ ಈ ಒಂದು ಏನು ಪಲ್ಲಕ್ಕಿ ಇತ್ತು ಅದಕ್ಕೆ ಕಟ್ಟುವಂತ ಕೆಲಸ ಮಾಡಲಾಗ್ತಾ ಇದೆ. ನಾವು ಸರ್ ನಮಸ್ಕಾರ. ನಮ್ಮ ಹೆಸರು ಕುಪ್ಪನ್ ಅಂದ್ಬಿಟ್ಟು. ಕುಪ್ಪಲ್ ಅಂತ ಸರ್, ಏನ್ ಮಾಡ್ತಾ ಇದ್ದೀರಿ ಆಕ್ಚುಲಿ, ಏನಕ್ಕೆ ಇದು ಅಂತ? ಸರ್ ಹೂವಿನ ಪಲ್ಲಕ್ಕಿ ಸರ್ ಇದು. ಇದು ಚಟ್ಟ ಅಂತೀವಿ. ಇದು ಹೂವಿನ ಅಲಂಕಾರ ಮಾಡಿ ತಗೊಂಡು ಹೋಗ್ತೀರಿ. ಏನ್ ಸರ್ ಆಕ್ಚುಲಿ ಇದು ಒಂದು ಧಾರ್ಮಿಕವಾಗಿ ಏನ್ ಸರ್ ಅಂತ ಏನು ಸೂಚಿಸ್ತಾರೆ? ಇದು ಮಾಮೂಲಿ ಡೆತ್ತಾಗಿ ಪ್ರತಿಯೊಂದಕ್ಕೂ ಇದು ಸಾವು ಆದ್ಮೇಲೆ ಇದು ಮಾಡಲೇಬೇಕು. ಈ ತರ ಮಾಡ್ತೀರಿ ಪ್ರಕಾರ? ಹೌದು ಮಾಡ್ತೀರಿ ಸರ್. ಇದು ಹೂವಿನ ಇದು ಮತ್ತೆ ಹೂವಿಂದು ಅಷ್ಟೇ ಮಾಡ್ತೀವಿ. ಓಕೆ ಪ್ರಣೋತ್, ಇಲ್ಲಿ ಒಂದು ಪಲ್ಲಕ್ಕಿಗೆ ಏನೇನು ಅಲಂಕಾರ ಮಾಡ್ತಾರೆ, ಅಲಂಕಾರದ ಇದೊಂದು ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಇಲ್ಲಿಗ ಕುರ್ಜು ಕೂಡ ಸಿದ್ಧ ಆಗ್ತಾ ಇದೆ. ಇದರ ಮೂಲಕ ಎಷ್ಟೇ ದೊಡ್ಡ ವ್ಯಕ್ತಿಗಳಿರಲಿ, ಯಾವುದೇ ವ್ಯಕ್ತಿಗಳಿರಲಿ, ಕೊನೆದು ಹೋಗೋದು ಚಟ್ಟಕ್ಕೆ ಅಂತೇಳಿ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಪಲ್ಲಕ್ಕಿಗಳನ್ನು ಮಾಡಲಾಗ್ತಾ ಇದೆ. ಈ ಪಲ್ಲಕ್ಕಿಯನ್ನು ಕಟ್ಟಿ ಪಲ್ಲಕ್ಕಿ ಮೂಲಕವಾಗಿ ಅವ್ರನ್ನ ಅಂತಿಮವಾಗಿರ್ತಕ್ಕಂಥ ವಿಧಿವಿಧಾನವನ್ನು ಪೂರೈಸಬೇಕಾಗುತ್ತೆ. ಹೀಗಾಗಿ ಈ ಒಂದು ವ್ಯವಸ್ಥೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಚಟ್ಟದ ಮೂಲಕ ಅಥವಾ ಪಲ್ಲಕ್ಕಿ ಮೂಲಕವಾಗಿ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಒಂದು ಕಾರಣಗಳಿರುತ್ತೆ. 4 ಜನ, ಯಾಕಂದರೆ ಪ್ರತಿಯೊಂದು ಸಾವಾದ ಮೇಲೂ ಕೂಡ ಒಂದು ಉತ್ತಮ ವ್ಯಕ್ತಿ ಆಗಿರಬೇಕು, 4 ಜನ ಆದರೂ ಕೂಡ ಬರಬೇಕು ಅಂಥೇಳಿ ಒಂದಿಷ್ಟು ಜನ ಹೇಳ್ತಾರೆ. ಯಾಕೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಸಮತೋಲಿತವಾಗಿ ಅವ್ರನ್ನ ಕಳಿಸ್ಕೊಡ್ಬೇಕಾಗತ್ತೆ. ಹೀಗಾಗಿ 4 ಜನ ಅವ್ರನ್ನ ಈ ಒಂದು ಪಲ್ಲಕ್ಕಿ ಮೂಲಕವಾಗಿ ಅವ್ರನ್ನ ಕಳಿಸ್ಕೊಟ್ರೆ ಅವ್ರಿಗೆ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅವರು ಭಗವಂತನ ಪಾದವನ್ನು ಸೇರ್ತಾರೆ, ಪಾದನ ಸಮರ್ಪಿತಗೊಳ್ತಾರೆ ಅಂತ ಹೇಳಿ ಹೇಳಾಗ್ತಾ ಇತ್ತು. ಹೀಗಾಗಿ ಧಾರ್ಮಿಕವಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಪಾಠಗಳಿತ್ತು. ಹೀಗಾಗಿ ಪಲ್ಲಕ್ಕಿಯಿಂದ ಅವ್ರನ್ನ ಕಳಿಸ್ಕೊಳ್ಳಾಗುತ್ತೆ. ಇದೇ ಸ್ಥಳದಲ್ಲಿ ನೀವು ನೋಡ್ಬೋದು, ಅಲ್ಲಿ ಕಾಣಿಸಿರ್ತಕ್ಕಂಥ ಸ್ಥಳದಲ್ಲಿ ಅವ್ರನ್ನ ಇಡಲಾಗುತ್ತೆ ಅಂತ ಹೇಳಿದ್ರೆ ಅಂತಿಮವಾಗಿ ದರ್ಶನಕ್ಕೆ ಇಡಲಾಗುತ್ತೆ. ಅಂತಿಮ ದರ್ಶನಕ್ಕೆ CM ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು, ಅದೇ ರೀತಿ ಸಂಸದರು, ಶಾಸಕರು ಸೇರಿದಂತೆ ಹಲವಾರು ಜನ ಬರ್ತಾರೆ. ಅದೇ ರೀತಿಯಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಅಂತಿಮ ದರ್ಶನಕ್ಕೆ ಬರ್ತಾರೆ. ಹೀಗಾಗಿ ಸಾಕಷ್ಟು ಜನ ಬರ್ತಾರೆ. ಅದೇ ರೀತಿಯಾಗಿ ಎಲ್ಲಕ್ಕಿಂತ ಹೆಚ್ಚು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಯಾವಾಗಲಿಂದ ಬೆಳಗಿಂದಲೂ ಕೂಡ ಇನ್ನೂ ಕೂಡ ಚನ್ನಪಟ್ಟಣದಲ್ಲಿ ಇದ್ದರೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಕಾಯ್ತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಟ್ಟಾರಾಗಿ SM ಕೃಷ್ಣ ಅವ್ರನ್ನ ಬೇಡ್ಕೊಡ್ಬೇಕಾದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಎಲ್ಲವೂ ಕೂಡ ಇದೆ. ನಾನು ಬೆವರು ಚನ್ನಪಟ್ಟಣ ಬೆವರು. SM ಕೃಷ್ಣವರು 70ರಲ್ಲಿ ನಮ್ಮೂರಲ್ಲಿ ಓಟಿಗೆ ನಿಂತಿದ್ರು. ಬೆವರು ಕುಡಿಕೆ ಬೆವರಿಂದ 70ರಲ್ಲಿ ಇದು ನಮ್ಮೂರ ಪುಟ್ರಮ್ಮನ ಜೊತೆಲಿ. ಆಗ ನಮ್ಮ ಮನೆಗಳಿಗೆಲ್ಲ ಬರ್ತಿದ್ರು. ಬೆಟ್ಟ ತಿಮ್ಮಪ್ಪನ ಹುಟ್ಟವರು ಎಲ್ಲ ಒಳ್ಳೆಯವರು. ನಾವೆಲ್ಲ ಆಗ ಚಿಕ್ಕ ಐಕ್ಳು, ಆಗ ಚೆನ್ನಾಗಿದ್ರು. ಸರ್, SM ಕೃಷ್ಣ ಅವರು ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಹೇಳಿ ಮಾಡಿಸಿದ ವ್ಯಕ್ತಿ. ಜೊತೆಗೆ ಈ ದೇಶದಲ್ಲಿ ಅಪರೂಪದ ವ್ಯಕ್ತಿ ಅಂತ ಅಂದರೆ SM ಕೃಷ್ಣ ಅವರು. ರಾಜಕಾರಣದ ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾದಂಥ ಯಾವುದೇ ರಾಜಕೀಯ ದ್ವಂದ್ವಕ್ಕೆ ಎಡೆ ಮಾಡಿಕೊಡದೆ ತನ್ನ ಇಚ್ಛೆಯ ಅನುಸಾರ ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಬದುಕನ್ನು ಕಟ್ಟಿಕೊಟ್ಟಂಥವರು SM ಕೃಷ್ಣ ಅವರು. ಬಿಸಿಯೂಟ ಯೋಜನೆ ಇರ್ಬೋದು, ಬೇರೆ ಇತರೆ ಯೋಜನೆಗಳಿರ್ಬೋದು, ಸ್ತ್ರೀಶಕ್ತಿ ಇರ್ಬೋದು, ಇತರೆ ಯಾವುದೇ ಯೋಜನೆಗಳಾಗ್ಬೋದು. ಜೊತೆಗೆ ಆಡಳಿತಾತ್ಮಕವಾಗಿ DPR ವ್ಯವಸ್ಥೆ ಹೇಗಿರಬೇಕು, ಜನರಿಗೆ ಆಡಳಿತ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಿಜವಾಗ್ಲೂ ಇವತ್ತಿಗೆ ಆಳ್ವಿಕೆ ಮಾಡೋರಿಗೆ SM ಕೃಷ್ಣ ಅವರೇ ಮಾರ್ಗದರ್ಶನ. ನಾವು ಅಂದ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಒಬ್ಬ ನಾಯಕ
ನಾಯಕ ಆಗಿದ್ದಾಗ ಮಾತ್ರ 4 ಜನಕ್ಕೆ ಒಳ್ಳೇದು ಮಾಡಿದಾಗ ಮಾತ್ರ ಇಷ್ಟು ಪ್ರಮಾಣದಲ್ಲಿ ಪ್ರೀತಿ ಸಿಗ್ಲಿಕ್ಕೆ ಸಾಧ್ಯ, ಶಾಸ್ತ್ರೋಕ್ತವಾಗಿ ಅವರ ಕಾರ್ಯ ನಡೀಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಒಂದಿಷ್ಟು ಜನ ಹೇಳ್ತಾ ಇರ್ತೀವಿ ಸತ್ತಾಗ 4 ಜನ ಆದರೂ ಬರಬೇಕು ಅಂತ. 4 ಅಲ್ಲ, ಸಾವಿರಾರು ಜನ ಬರ್ತಾ ಇದ್ದಾರೆ, ಸಾವಿರಾರು ಜನ. ಯಾಕಂತ ಹೇಳಿದ್ರೆ ಈಗ ಇಲ್ಲಿಂದ ಕಾಯ್ತಾ ಇರೋರು ಸಾಕಷ್ಟು ಸಂಖ್ಯೆಯಲ್ಲಿ, ಇಲ್ಲಿಂದ ರಸ್ತೆಯವರೆಗೂ ಕೂಡ ಇಲ್ಲಿ 1,000 ಜನ ಕಾಯ್ತಾ ಇದ್ದಾರೆ ಅಂತಿಮ ದರ್ಶನವನ್ನು ಪಡಬೇಕು ಅಂತೇಳಿ. ಅವರ ಬಿಸಿ ಊಟ ಯೋಜನೆ ಸಾಕಷ್ಟು ಪರಿಣಾಮಕಾರಿಯಾಗಿತ್ತು, ಯಶಸ್ವಿನಿ ಯೋಜನೆ ಪರಿಣಾಮಕಾರಿಯಾಗಿತ್ತು, ಸ್ತ್ರೀ ಶಕ್ತಿ ಯೋಜನೆಯನ್ನು ಮಾಡಿದ್ರು, ಅದು ಕೂಡ ಹೆಚ್ಚು ಹೆಚ್ಚು ಜನರನ್ನ ಪ್ರಭಾವಿಸಿತ್ತು. ಹೀಗಾಗಿ ಇದೆಲ್ಲ ಪ್ರಭಾವದ ಫಲವಾಗಿ ಜನರಿಗೆ SM ಕೃಷ್ಣ ಅಂತ ಹೇಳಿದ್ರೆ ಅತಿ ಹೆಚ್ಚು ಪ್ರೀತಿಯಾಗಿತ್ತು. ಹೀಗಾಗಿ ಅವರ ಊರಿನಲ್ಲೇ ಎಲ್ಲ ಜನ ಬಂದು ನೋಡ್ಕೊಳ್ಬೇಕು, ಅವರು ಅಂತಿಮ ದರ್ಶನವನ್ನು ಮಾಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಜಿಲ್ಲಾಡಳಿತರು ಕೂಡ ಮಾಡಿದೆ.